ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪ್ರಹ್ಲಾದ್, ಅನ್ವಿತಾ ಕನ್ಸಲ್ಟೇಷನ್ ತುಮಕೂರಿದ. ನಾವಿವತ್ತು ಎನ್ ಜಿ ಒ ಅಂತಂದ್ರೆ ಏನು, ವಾಟ್ ಯು ಮೀನ್ ಬೈ ಎನ್ ಜಿ ಒ ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ಇವತ್ತು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ಎನ್ ಜಿ ಒ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಅಥವಾ ಈಗ ಆಲ್ರೆಡಿ ಎನ್ ಜಿ ಒಗಳನ್ನು ಸ್ಟಾರ್ಟ್ ಮಾಡಿದರೆ ಎನ್ ಜಿ ಒವನ್ನು ಸ್ಟಾರ್ಟ್ ಮಾಡಿ ಮುಂದೆ ಏನು ಮಾಡಬೇಕು, ಮತ್ತೆ ನಮ್ಗೆ ಎನ್ ಜಿ ಒ ಬಗ್ಗೆ ಏನು ಐಡಿಯಾನೇ ಇಲ್ಲ ಅಂತಕ್ಕಂಥವ್ರಿಗೋಸ್ಕರ ಮೊದಲನೇ ವಿಡಿಯೋವನ್ನು ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರೂ ಗೊತ್ತಿರೋ ರೀತಿ ವಾಟ್ ಈಸ್ ಅನ್ ಎನ್ ಜಿ ಒ ಅಂತಂದ್ರೆ, ಎನ್ ಜಿ ಒ ಅಂತಂದ್ರೆ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಕರಿತೀವಿ ಅಂದ್ರೆ ಸರ್ಕಾರೇತರ ಸಂಸ್ಥೆ. ಸರ್ಕಾರೇತರ ಸಂಸ್ಥೆ ಅಂತ ಏನು ಕರಿತೀವಿ ಅಂತಂದ್ರೆ, ಸಮಾಜದಲ್ಲಿ ಹಲವಾರು ಸಾಮಾಜಿಕ ಸಮಸ್ಯೆಗಳಿರ್ತವೆ, ಆರ್ಥಿಕ ಸಮಸ್ಯೆಗಳಿರ್ತವೆ. ಇಂತಹ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂದ್ರೆ, ಅವುಗಳ ಕುರಿತಂತೆ ಕೆಲಸ ಮಾಡಬೇಕು ಅಂದ್ರೆ ಸರ್ಕಾರ ಮಾಡಬೇಕಾಗುತ್ತೆ. ಆದ್ರೆ ಸರ್ಕಾರ ಎಲ್ಲವನ್ನು ಮೈನ್ಯೂಟ್ ಆಗಿರ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳ ಮೇಲೆ ಕೆಲಸ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಸರ್ಕಾರೇತರ ಸಂಸ್ಥೆಗಳು ಸರ್ಕಾರ ಮಾಡುವಂತಹ ಕೆಲಸಗಳನ್ನ ಮಾಡುತ್ತವೆ. ಹಾಗಾಗಿ ಇದನ್ನ ಸರ್ಕಾರೇತರ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಡೆಫಿನೇಷನ್ ಟರ್ಮ್ ಸ್ವಲ್ಪ ಚೇಂಜಸ್ ಆಗಿದೆ ಇವಾಗ 2025ರಲ್ಲಿ. ಇದನ್ನ RNPO ಅಂತ ಕರಿತೀವಿ, ರಿಜಿಸ್ಟರ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಸಮೇತ ಕರಿತಾ ಹೋಗ್ತೀವಿ. ಅಂದ್ರೆ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೊಸ ಕಾನ್ಸೆಪ್ಟ್ 2025ರಲ್ಲಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾವು ಮೊದಲನೇ ಬಾರಿಗೆ ಎನ್ ಜಿ ಒ ಅಂತಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ವಾಟ್ ಈಸ್ ಎನ್ ಎನ್ ಜಿ ಒ? ಅನ್ ಎನ್ ಜಿ ಒ ಅಂತಂದ್ರೆ ಇಟ್ಸ್ ಎ ನಾನ್ ಪ್ರಾಫಿಟ್ ಆರ್ ವಾಲಂಟರಿ ಆರ್ಗನೈಸೇಷನ್ ದಟ್ ಆಪರೇಟ್ ಇಂಡಿಪೆಂಡೆನ್ಸ್ಲಿ ಫ್ರಮ್ ಗವರ್ನಮೆಂಟ್ ಕಂಟ್ರೋಲ್, ಸರ್ವಿಂಗ್ ಸೊಸೈಟಿ ಥಾಟ್ ಪಬ್ಲಿಕ್ ವೆಲ್ಫೇರ್ ಇನ್ ಆಕ್ಟಿವಿಟೀಸ್ ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಎನ್ ಜಿ ಒ ಅಂತಕ್ಕಂಥದ್ದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಇದು ಸರ್ಕಾರ ಮಾಡಬೇಕಾದ ಕೆಲಸಗಳನ್ನ ವಾಲಂಟರಿಯಾಗಿ ಯಾವುದೇ ಲಾಭದ ಉದ್ದೇಶವಿಲ್ಲದೆ ಕೆಲಸ ಮಾಡತಕ್ಕಂತಹ ಒಂದು ಆರ್ಗನೈಸೇಷನ್ ಆಗಿರ್ತದೆ. ಓಕೆ, ಇದರ ಪ್ರಮುಖವಾದಂತ ಲಕ್ಷಣ, ಕೀ ಫೀಚರ್ಸ್ ಬಂದಾಗ, ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದು ಲಾಭದ ಉದ್ದೇಶವನ್ನ ಇಟ್ಕೊಂಡಿರಂಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಏನ್ ಮಾಡಂಗಿಲ್ಲ, ಒಂದು ಲಾಭವನ್ನ ಹೊಂದಬೇಕು ಅಥವಾ ಲಾಭವನ್ನ ಪಡಿಬೇಕು, ನಾವು ಲಾಭವನ್ನ ನಮ್ಮಲ್ಲೇ ಶೇರ್ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಂಗಿಲ್ಲ. ದೆನ್ ಇಂಡಿಪೆಂಡೆಂಟ್ ಫ್ರಮ್ ಗವರ್ನಮೆಂಟ್. ಇದು ಸರ್ಕಾರದಿಂದ ಸ್ವತಂತ್ರವಾಗಿ ಕೆಲಸವನ್ನು ಮಾಡ್ತದೆ. ಯಾಕಂದ್ರೆ ಇದು ಒಂದು ಸರ್ಕಾರವಾಗಿನೇ ಕೆಲಸ ಮಾಡ್ತದೆ. ಸರ್ಕಾರ ಏನೆಲ್ಲ ಕಾರ್ಯಗಳನ್ನು ಮಾಡಬಹುದು ಅದೆಲ್ಲವನ್ನು ಸಮೇತ ಒಂದು ಎನ್ ಜಿ ಒ ಆಗಿ ಮಾಡಬಹುದಾಗುತ್ತೆ. ಯಾಕಂದ್ರೆ ಎನ್ ಜಿ ಒಗಳು ಸಮೇತ ತಮ್ಮದೇ ಆಗಿರ್ತಕ್ಕಂತಹ ಬೈಲವನ್ನ ಪ್ರಿಪರೇಷನ್ ಮಾಡ್ಕೋಬಹುದು, ತಮ್ಮದೇ ಆಗಿರ್ತಕ್ಕಂಥ ಉದ್ದೇಶಗಳನ್ನ ಅದರಲ್ಲಿ ನಾವು ಡಿಫೈನ್ ಮಾಡ್ಕೋಬಹುದು. ನಾವು ಯಾವ ರೀತಿಯಾಗಿ ವರ್ಕ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕ್ಲಿಯರ್ ಆಗಿ ಡಿಫೈನ್ ಮಾಡಬಹುದಾಗುತ್ತೆ. ಹಾಗಾಗಿ ಇದು ಇಂಡಿಪೆಂಡೆಂಟ್ ಫ್ರಮ್ ದ ಗವರ್ನಮೆಂಟ್ ಅಂತ ಸಮೇತ ಇದನ್ನ ಕರಿತಾ ಹೋಗ್ತೀವಿ. ವರ್ಕ್ಸ್ ಫಾರ್ ಸೋಷಿಯಲ್ ವೆಲ್ಫೇರ್. ಇದು ಸಮಾಜದ ಅಥವಾ ಸಮಾಜದ ಕಲ್ಯಾಣಕ್ಕೋಸ್ಕರವೇ ಕೆಲಸವನ್ನು ಮಾಡುತ್ತೆ. ಸಮಾಜದ ಕಲ್ಯಾಣಕ್ಕೆ ಅಂತಂದಾಗ ಸಮಾಜದಲ್ಲಿ ಬರ್ತಕ್ಕಂತಹ ಹಲವಾರು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಕುರಿತಂತೆ ಇದು ಕೆಲಸವನ್ನ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಇದು ವರ್ಕ್ ಫಾರ್ ದ ಸೋಷಿಯಲ್ ವೆಲ್ಫೇರ್ ಅಂತ ನಾವು ಕರಿತಾ ಹೋಗ್ಬೋದು. ದೆನ್ ವೈ ಆರ್ ಎನ್ ಜಿ ಒಸ್ ಇಂಪಾರ್ಟೆಂಟ್ ನಾವು? ಹಾಗಾದ್ರೆ ಇಂದಿನ ಪ್ರಸ್ತುತ ಸನ್ನಿವೇಶದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಲಾಭದ ಉದ್ದೇಶವಿಲ್ಲಿರ್ತಕ್ಕಂತಹ ಸಂಸ್ಥೆಗಳ ಅವಶ್ಯಕತೆ ಇದೆಯಾ ಅಂದ್ರೆ ಹೌದು, ಬೇಕಾಗಿದೆ. ಇವತ್ತು ಎಜುಕೇಶನ್ ಬೇಕಂದ್ರೆ ಸುಮಾರು ಶಿಕ್ಷಣ ಸಂಸ್ಥೆಗಳು ಇವತ್ತು ಎಜುಕೇಶನ್ ಪ್ರೊವೈಡ್ ಮಾಡ್ತಿದ್ದಾವೆ. ತಮ್ಮದೇ ಆಗಿರುವ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಳ್ಳೋದ್ರ ಮೂಲಕವಾಗಿ ಉಚಿತವಾಗಿ ಕೆಲವೊಂದು ನಾಮಿನಲ್ ಫೀಸ್ ಇಟ್ಕೊಂಡು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ರನ್ ಮಾಡ್ತಿದ್ದಾರೆ. ಹೆಲ್ತ್ ಕೇರ್ ಫೆಸಿಲಿಟೀಸ್ಗೋಸ್ಕರ ಆಗಿರ್ಬೋದು. ಎಂಪವರ್ಮೆಂಟ್ ಅಂತ ಬಂದಾಗ ಹಲವಾರು ಎಂಪವರ್ಮೆಂಟ್ ಅಂದ್ರೆ ಯುವಕರ ಒಂದು ಅಭಿವೃದ್ಧಿ ಆಗಿರ್ಬೋದು, ಮಹಿಳಾ ಅಭಿವೃದ್ಧಿ ಆಗಿರ್ಬೋದು, ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು. ಈ ರೀತಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಮೇತ ಅಭಿವೃದ್ಧಿಯನ್ನ ಹೊಂದತಕ್ಕಂತಹ ಒಂದು ಸಶಕ್ತತೆಯನ್ನ ರೂಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಎನ್ ಜಿ ಒಗಳು ಮಾಡ್ತಾ ಇದ್ದಾವೆ. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೋಸ್ಕರ ಇವತ್ತು ಕೆಲಸ ಮಾಡ್ತಾರೆ. ಅಂದ್ರೆ ಇದೇ ಒಂದೇ ಉದ್ದೇಶ, ಒಂದು 4-5 ಉದ್ದೇಶಗಳು ಅಂತ ಮಾತ್ರ ನಾವು ಇಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಎನ್ ಜಿ ಒಗಳು ಹಲವಾರು ರೀತಿಯಾಗಿರ್ತಕ್ಕಂತಹ ಉದ್ದೇಶಗಳು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಿರ್ತಾರೆ ನೋಡ್ಬೋದು. ನಾವು ಅದ್ರಲ್ಲಿ ಕೆಲವೊಂದು ಪಾಯಿಂಟ್ ಅನ್ನು ನಾನು ಅರ್ಥ ಆಗ್ಲಿ ಅಂತ ಕೆಲವೊಂದನ್ನು ಮಾತ್ರ ನಾನು ಇಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಎನ್ ಜಿ ಒಗಳು ಎಲ್ಲಾ ಕಾರಣಗಳಿಗೋಸ್ಕರ ಬೇಕಾಗಿದೆ. ಆಬ್ಜೆಕ್ಟಿವ್ಸ್ ಆಫ್ ಎನ್ ಎನ್ ಜಿ ಒ. ಒಂದು ಎನ್ ಜಿ ಒದ ಪ್ರಮುಖವಾದಂತಹ ಉದ್ದೇಶಗಳು ಅಂತ ಬಂದಾಗ ನಾವು ಸೋಷಿಯಲ್ ವೆಲ್ಫೇರ್, ನಾವಾಗ್ಲೇ ಹೇಳಿದ್ವಿ. ಪಾವರ್ಟಿ ಎಲಿವೇಶನ್, ಬಡತನವನ್ನ ನಿರ್ಮೂಲನೆ ಮಾಡತಕ್ಕಂಥದ್ದು. ಎಜುಕೇಶನ್ ಅಂಡ್ ಹೆಲ್ತ್, ಶಿಕ್ಷಣ ಮತ್ತೆ ಆರೋಗ್ಯವನ್ನ ವೃದ್ಧಿ ಮಾಡತಕ್ಕಂಥ ಸಮುದಾಯದಲ್ಲಿ.
ಕಮ್ಯುನಿಟಿ ಡೆವಲಪ್ಮೆಂಟ್, ಸಮುದಾಯವನ್ನು ಅಭಿವೃದ್ಧಿ ಅಂತ ಎಲ್ಲಾ ಆಯಾಮಗಳಲ್ಲೂ ಸಮೇತ ನಾವೇನ್ ಮಾಡ್ಬೋದು, ಸಮುದಾಯವನ್ನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ನಾವಿಲ್ಲಿ ಮಾಡಬಹುದಾಗುತ್ತೆ. ಓಕೆ, ಇದು ಒಂದು ತರದಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ದ ಆಬ್ಜೆಕ್ಟಿವ್ ಆಫ್ ಎನ್ ಜಿ ಒ ಅಂತಂದ್ರೆ ಎನ್ ಜಿ ಒಗಳ ಉದ್ದೇಶಗಳು ಒಂದೇ ಇರಬೇಕು ಅಂತ ಏನಿಲ್ಲ. ಒಂದೊಂದು ಎನ್ ಜಿ ಒಗಳು ಸಮೇತ ತಮ್ಮದೇ ಆಗಿರ್ತಕ್ಕಂಥ ಉದ್ದೇಶಗಳನ್ನ ಡಿಫೈನ್ ಮಾಡ್ಕೊಂಡಿರ್ತಾರೆ. ಪ್ರಮುಖವಾದಂತಹ ಉದ್ದೇಶಗಳನ್ನ ಪಟ್ಟಿ ಮಾಡಿರ್ತಾರೆ. ಆ ಉದ್ದೇಶಗಳಿಗೋಸ್ಕರವಾಗಿ ಅವು ಪೂರಕವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸುಮಾರು ಆಬ್ಜೆಕ್ಟಿವ್ಗಳು ಇರ್ತವೆ. ದೆನ್ ದ ಟೈಪ್ಸ್ ಆಫ್ ಎನ್ ಜಿ ಒಸ್. ಹಾಗಾದ್ರೆ ಭಾರತದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಎನ್ ಜಿ ಒಗಳಿದಾವೆ, ಎನ್ ಜಿ ಒಗಳಲ್ಲಿ ಎಷ್ಟು ವಿಧಗಳಿದಾವೆ ಅಂತಂದಾಗ, ಒಂದು ಟ್ರಸ್ಟ್, ಅದನ್ನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಕರಿತೀವಿ. ಟ್ರಸ್ಟ್ ಅಂತಂದ್ರೆ 1882 ಭಾರತ ಟ್ರಸ್ಟ್ ಕಾಯ್ದೆ ಅಂತ ಕರಿತೀವಿ. ಇನ್ ಇಂಡಿಯನ್ ಟ್ರಸ್ಟ್ ಆಕ್ಟ್ 1882 ಅಂತ ಕರಿತೀವಿ, 1882 ಅಂತ ಕರಿತೀವಿ ಟ್ರಸ್ಟ್ ಆಕ್ಟ್. ಈ ಒಂದು ಕಾಯ್ದೆಯ ಅಡಿನಲ್ಲಿ ನೋಂದಣಿಯಾದಂತಹ ಎಲ್ಲ ಸಂಘ ಸಂಸ್ಥೆಗಳು ಸಮೇತ ಟ್ರಸ್ಟ್ ಆಕ್ಟ್ ಅಡಿನಲ್ಲಿ ನೋಂದಣಿ ಆಗ್ತವೆ. ಇವೆಲ್ಲವೂ ಸಮೇತ ಟ್ರಸ್ಟ್ಗಳು. ಇದು ಒಂಥರದ ಎನ್ ಜಿ ಒಸ್. ಇನ್ನೊಂದು ಸೊಸೈಟೀಸ್. ಇದನ್ನ ಭಾರತದ ಮಟ್ಟದಲ್ಲಿ 1860ರಲ್ಲಿ ಇಂಡಿಯನ್ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಂತಕ್ಕಂಥ ಬರ್ತದೆ. ಈ ಕಾಯ್ದೆಯ ಅನುಸಾರವಾಗಿ ಪ್ರತಿ ರಾಜ್ಯಗಳಲ್ಲೂ ಸಮೇತ 1960 ಸ್ಟೇಟ್ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಂತಕ್ಕಂಥದ್ದು ಬಂದಿದೆ. ಅಂದ್ರೆ ಪ್ರತಿ ರಾಜ್ಯಗಳಲ್ಲೂ ಸಮೇತ ಒಂದು ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಇದೆ. ಕರ್ನಾಟಕದಲ್ಲಿ ಕರ್ನಾಟಕ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಅಂತಕ್ಕಂಥದ್ದಿದೆ. ತಮಿಳುನಾಡಲ್ಲಿ ತಮಿಳುನಾಡು ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ ಅಂತ ಕರಿತೀವಿ. ಆ ತರದ ಕಾಯ್ದೆಗಳು ಪ್ರತಿ ರಾಜ್ಯಗಳಲ್ಲೂ ಸಮೇತ ಇದಾವೆ. ಈ ಒಂದು ಕಾಯ್ದೆಯ ಪ್ರಕಾರವಾಗಿ, ಈ ಒಂದು ಕಾಯ್ದೆ ಅಡಿನಲ್ಲಿ ಯಾವೆಲ್ಲ ಸಂಘ ಸಂಸ್ಥೆಗಳ ನೋಂದಣಿ ಆಗ್ತವೆ, ಇವುಗಳನ್ನ ಸೊಸೈಟೀಸ್ ಅಂತ ಕರಿತೀವಿ. ಅನದರ್ ಒನ್ ಇಸ್ ಸೆಕ್ಷನ್ 8 ಕಂಪನೀಸ್ ಅಂತ ಕರಿತೀವಿ. 2013ರ ಕಂಪನಿಗಳ ಕಾಯ್ದೆಯ ಪ್ರಕಾರವಾಗಿ ನೋಂದಣಿಯಾದಂತಹ ಎಲ್ಲ ಕಂಪನಿಗಳು, ಅದರಲ್ಲಿ ಸೆಕ್ಷನ್ 8 ಅಂತ ಬರ್ತದೆ. ಈ ಒಂದು ಸೆಕ್ಷನ್ 8 ಅಡಿಯಲ್ಲಿ ನೋಂದಣಿಯಾದಂತಹ ಎಲ್ಲ ಕಂಪನಿಗಳು ಸಮೇತ ಏನಂತ ಕರಿತೀವಿ, ಎನ್ ಜಿ ಒಗಳು ಅಂತ ಕರಿತೀವಿ. ನಮ್ಗೆ ಗೊತ್ತಾಯ್ತು, ಕ್ಲಿಯರ್ ಆಯ್ತು. ಎನ್ ಜಿ ಒ ಅಂತಂದ್ರೆ ಒಂದು ಟ್ರಸ್ಟ್, ಸೊಸೈಟಿ ಮತ್ತೆ ಕಂಪನಿ. ಈ ಮೂರು ಕಾಯ್ದೆಯ ಅಡಿನಲ್ಲಿ ಟ್ರಸ್ಟ್ ಅಂತ ಬಂದಾಗ 1882ರ ಇಂಡಿಯನ್ ಟ್ರಸ್ಟ್ ಕಾಯ್ದೆಯ ಪ್ರಕಾರವಾಗಿ ನೋಂದಣಿಯಾದಂತಹ ಸಂಸ್ಥೆಗಳು. ಸೊಸೈಟಿ ಆಕ್ಟ್ ಅಂತಂದ್ರೆ ಆ ಒಂದು ರಾಜ್ಯದಲ್ಲಿ ಇರ್ತಕ್ಕಂತಹ ರಾಜ್ಯದ ಸಂಘ ಸಂಸ್ಥೆಗಳ ನೋಂದಣಿ ಕಾಯ್ದೆ 1960ರಲ್ಲಿ ಬರ್ತದೆ. ಈ ಕಾಯ್ದೆಯ ಪ್ರಕಾರವಾಗಿ ನೋಂದಣಿ ಆದಂತಹ ಸಂಸ್ಥೆಗಳು. ಅದೇ ರೀತಿಯಾಗಿ 2013ರ ಕಂಪನಿಗಳ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 8 ಅಂಡರಲ್ಲಿ ನೋಂದಣಿಯಾದಂತಹ ಎಲ್ಲ ಸಂಘ ಸಂಸ್ಥೆಗಳು ಸಮಿತಿ ಅಂತ ಕರಿತೀವಿ, ಎನ್ ಜಿ ಒಸ್ ಅಂತ ನಾವು ಕರಿತಾ ಹೋಗ್ತೀವಿ. ಹಾಗಾದ್ರೆ ಸ್ವಸಹಾಯ ಸಂಘಗಳು ಇವೆಲ್ಲ ಸಮೇತ ಎನ್ ಜಿ ಒಗಳ? ಹೌದು, ಅವು ಸಮೇತ ಎನ್ ಜಿ ಒಗಳು. ಅವು ನಾನ್ ರಿಜಿಸ್ಟರ್ಡ್ ಏನಂತ ಕರಿತೀವಿ, ಇದನ್ನ ಎನ್ ಜಿ ಒಸ್ ಅಂತ ಕರಿತೀವಿ. ಅವು ರಿಜಿಸ್ಟರ್ಡ್ ಆಗದೇ ಇರ್ತಕ್ಕಂತಹ ಎನ್ ಜಿ ಒಗಳು. ಆದ್ರೆ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಎನ್ ಜಿ ಒಗಳು ಇವತ್ತು ಬೇಕಾಗಿದೆ ನಮ್ಗೆ. ನೆಕ್ಸ್ಟ್, ಏರಿಯಾಸ್ ಆಫ್ ವರ್ಕ್. ನಾವಾಗ್ಲೇ ಹೇಳಿದ್ವಿ ಎಲ್ಲೆಲ್ಲಿ ಕೆಲಸ ಮಾಡಬಹುದು. ಎಜುಕೇಶನ್, ಹೆಲ್ತ್, ರೂರಲ್ ಡೆವಲಪ್ಮೆಂಟ್, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಗಿರ್ಬೋದು, ಅರ್ಬನ್ ಡೆವಲಪ್ಮೆಂಟ್ ಆಗಿರ್ಬೋದು, ಈ ರೀತಿ ಯೂತ್ ಡೆವಲಪ್ಮೆಂಟ್ ಆಗಿರ್ಬೋದು, ವುಮೆನ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲಾ ಏರಿಯಾದಲ್ಲೂ ಸಮೇತ ನಾವೇನ್ ಮಾಡ್ಬೋದು, ಇವತ್ತು ಪ್ರಮುಖವಾಗಿ ನಾವು ಎನ್ ಜಿ ಒಗಳು ಕೆಲಸವನ್ನ ಮಾಡಬಹುದಾಗಿದೆ. ಹಾಗಾದ್ರೆ ಎನ್ ಜಿ ಒಗಳಿಗೆ ಫಂಡಿಂಗ್ ಎಲ್ಲಿರ್ತದೆ ಬರ್ತದೆ ಅಂದ್ರೆ, ಈ ಎನ್ ಜಿ ಒಗಳು ರನ್ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಿರಲ್ಲ, ಹೊಸದಾಗಿ ಎನ್ ಜಿ ಒ ಸ್ಟಾರ್ಟ್ ಮಾಡೋದು ಅಥವಾ ಎನ್ ಜಿ ಒ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಕ್ಕಂಥ ಎನ್ ಜಿ ಒ ದುಡ್ಡು ಎಲ್ಲಿಂದ ಬರ್ತದೆ ಅಂತಂದಾಗ, ಒಂದು ಪಬ್ಲಿಕ್ ಡೊನೇಷನ್. ನಾನು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಏನೋ ಒಂದು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೋಸ್ಕರ ಕೆಲಸ ಮಾಡ್ತೀನಿ ಅಂದಾಗ, ಅಥವಾ ಯಾವುದೋ ಒಂದು ಕಾಸ್ಗೋಸ್ಕರ ಕೆಲಸ ಮಾಡ್ತೀನಿ ಅಂದಾಗ, ಆ ಸಂಸ್ಥೆಗೆ ನಮ್ಮ ಜೊತೆಲಿ ಇರ್ತಕ್ಕಂಥವ್ರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಗೆ ಗೊತ್ತಿರೋರಾಗಿರ್ಬೋದು, ಅಥವಾ ಸಮಾಜದಲ್ಲಿ ಇರ್ತಕ್ಕಂಥ ಯಾರು ಬೇಕಾದ್ರೂ ಡೊನೇಷನ್ ಅನ್ನು ಕೊಡ್ಬೋದು. ಅದನ್ನು ಪಬ್ಲಿಕ್ ಡೊನೇಷನ್ಸ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಬಂದಾಗ CSR, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಯಾವುದೇ ಒಂದು ಕಂಪನಿ ತಾನು 500 ಕೋಟಿಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗ್ಬೇಕಾದ್ರೆ ಮಿನಿಮಮ್ 2ರಿಂದ 3% ಅಷ್ಟು ಕಡ್ಡಾಯವಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಸಮುದಾಯವನ್ನ ಸಬಲೀಕರಣ ಮಾಡ್ಲಿಕ್ಕೋಸ್ಕರವಾಗಿ ಒಂದು ನಿಧಿಯನ್ನು ಎತ್ತಿರ್ಬೇಕಾಗುತ್ತೆ. ಈ 2ರಿಂದ 3% ಹಣವನ್ನ CSR ಫಂಡ್ ಅಂತ ಕರಿತೀವಿ. ಈ CSR ಫಂಡ್ ಬರ್ತದೆ. ಮೂರನೇದು ಗವರ್ನಮೆಂಟ್ ಗ್ರಾಂಟ್ಸ್. ಸರ್ಕಾರದಿಂದ ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಗ್ರಾಂಟ್ಗಳು ಕಾಲ್ಫರ್ ಆಗ್ತವೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯೂತ್ ಅಫೇರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಾವು ನ್ಯಾಷನಲ್ ಜಸ್ಟಿಸ್ ಆಗಿರ್ಬೋದು, ಈ ರೀತಿಯಾಗಿ ಸುಮಾರು ವಿಭಾಗಗಳು ಸಮೇತ ಇವತ್ತು ಫಂಡಿಂಗ್ ಕೊಡ್ತಾ ಇದ್ದಾವೆ. ಆ ಫಂಡಿಂಗ್ಗಳ ಆಧಾರದ ಮೇಲೆ ನಾವು ಮಾಡೋದು ಕೆಲಸವನ್ನು ಮಾಡಬಹುದು. ದೆನ್ ಇಂಟರ್ನ್ಯಾಷನಲ್ ಗ್ರಾಂಟ್ಸ್ ಅಂದ್ರೆ FCRA
ಕಾಯ್ದೆಯ ಪ್ರಕಾರ ಯಾವೆಲ್ಲ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆಕ್ಟ್ ಅಂತ ಕರಿತೀವಿ, ಈ ಒಂದು ಕಾಯ್ದೆಯ ಅಡಿನಲ್ಲಿ ಯಾರ್ಯಾರೆಲ್ಲ ಒಂದು ನೋಂದಣಿಯನ್ನು ಮಾಡ್ಕೊಂಡಿರ್ತಾರೆ ಅಂತಹ ಸಂಸ್ಥೆಗಳು ಫಾರಿನ್ ಫಂಡ್ ಅನ್ನು ಸಮೇತ ಪಡ್ಕೋಬಹುದು. ಓಕೆ, ಇವುಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮ್ಗೆ ಬೇಕಂದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡಿ, ಏನಾದ್ರೂ ನೀವು ಕಾಮೆಂಟ್ ಕೊಡಿ. ನೀವು ಕಾಮೆಂಟ್ ಕೊಟ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಒಂದೊಂದಾಗಿ ವಿಚಾರಗಳನ್ನ. ದೆನ್ ಡಾಕ್ಯುಮೆಂಟೇಶನ್ ರಿಕ್ವೈರ್ಡ್ ಟು ಸ್ಟಾರ್ಟ್ ಎನ್ ಎನ್ ಜಿ ಒಂದು NGO ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಏನೆಲ್ಲ ಪ್ರಮುಖವಾಗಿ ದಾಖಲಾತಿಗಳು ಬೇಕಾಗ್ತವೆ ಅಂತಂದಾಗ ನಾವು ಒಂದು ನೋಡ್ತಕ್ಕಂಥದ್ದು, ಒಂದು ಆರ್ಗನೈಸೇಷನ್ ನೇಮ್, ನಾವು ಎಲ್ಲಿ ಯಾವ ಸಂಸ್ಥೆ ಸ್ಟಾರ್ಟ್ ಮಾಡ್ತೀವಿ ಆ ಸಂಸ್ಥೆಗೆ ಒಂದು ನೇಮ್ ಅನ್ನ ನಾವು ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ಪರಿವರ್ತನಾ ಟ್ರಸ್ಟ್ ಅಥವಾ ಸ್ನೇಹ ಸಮನ್ವಯ ಫೌಂಡೇಶನ್, ಈ ತರದ ಫೌಂಡೇಶನ್, ಟ್ರಸ್ಟ್, ಸೊಸೈಟಿ ಅಥವಾ ಚಾರಿಟಬಲ್ ಟ್ರಸ್ಟ್, ಈ ತರದ ಏನ್ ಬೇಕಾದ್ರೂ ನೇಮ್ ಅನ್ನು ಇಟ್ಕೋಬಹುದು. ಇದನ್ನ ಆರ್ಗನೈಸೇಷನ್ ನೇಮ್ ಅಂತ ಕರಿತೀವಿ. ನೇಮ್ ಅನ್ನ ಡಿಸೈಡ್ ಮಾಡಬೇಕು. ದೆನ್ ಐಡೆಂಟಿಟಿ ಅಂಡ್ ಅಡ್ರೆಸ್ ಪ್ರೂಫ್. ಐಡೆಂಟಿಟಿ ಅಡ್ರೆಸ್ ಪ್ರೂಫ್ ಅಂತ ಬಂದಾಗ ಎರಡನ್ನು ನೋಡ್ತೀವಿ. ಒಂದು ಆರ್ಗನೈಸೇಷನ್ಗೆ ಐಡೆಂಟಿಟಿ ಏನು, ಅದಕ್ಕೆ ಬೇಕಾದಂತಹ ಐಡೆಂಟಿಟಿ ಏನು, ಮತ್ತೆ ಅದಕ್ಕೆ ಅಡ್ರೆಸ್ ಪ್ರೂಫ್, ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ಅಥವಾ ನಾವೆಲ್ಲಿ ಆಫೀಸ್ ಸ್ಟಾರ್ಟ್ ಮಾಡಿರ್ತೀವಿ ಅಥವಾ NGO ಸ್ಟಾರ್ಟ್ ಮಾಡಿರ್ತೀವಿ, NGO ಬೇಕಾದಂತಹ ಒಂದು ಬಿಲ್ಡಿಂಗ್ ನ ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಇವೆಲ್ಲವೂ ಸಮೇತ ಐಡೆಂಟಿಟಿ ಪ್ರೂಫ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಆ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡತಕ್ಕಂಥವ್ರು ಯಾರು ಇದ್ದಾರೆ ಅವರ ID ಪ್ರೂಫ್ಗಳು, ಸಮೇತ ಬೇಕಾಗುತ್ತೆ. ಅದರಲ್ಲಿ ನಾವು ಪ್ರತಿಯೊಬ್ಬರ ಆಧಾರ್ ಕಾರ್ಡು ಮತ್ತೆ ಪಾನ್ ಕಾರ್ಡು, ಫೋಟೋ, ಅಂದ್ರೆ ಒಂದೊಂದು ಆಕ್ಟಿಗೆ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಸೊಸೈಟೀಸ್ ಆಕ್ಟ್ ಅಂತ ಬಂದಾಗ ನಾವು ಆಧಾರ್ ಕಾರ್ಡು, ಪಾನ್ ಕಾರ್ಡು ಮತ್ತೆ 2 ಫೋಟೋ ಬೇಕಾಗುತ್ತೆ. ಅಡ್ರೆಸ್ ಪ್ರೂಫಿಗೆ ಒಂದು NOC ಆಗಿರ್ಬೋದು, ರೆಂಟಲ್ ಅಗ್ರಿಮೆಂಟ್ ಬೇಕಾಗುತ್ತೆ. ಆದ್ರೆ ಟ್ರಸ್ಟ್ ಆಕ್ಟ್ ಅಲ್ಲಿ ಬಂದಾಗ ನಾವು ಅಡ್ರೆಸ್ ಪ್ರೂಫ್ ಒಂದು ರೆಂಟಲ್ ಅಗ್ರಿಮೆಂಟ್ ಅಥವಾ NOC ಜೊತೆನಲ್ಲಿ ಆಧಾರ್, ಪಾನ್ ಕಾರ್ಡ್ ಬೇಕಾಗುತ್ತೆ, ಫೋಟೋ ಅವಶ್ಯಕತೆ ಇಲ್ಲ. ಇನ್ನು ಕಂಪನಿ ಸೆಟ್ ಮಾಡಬೇಕಾದ್ರೆ ಅಲ್ಲಿ ಫೋಟೋ ಅವಶ್ಯಕತೆ ಆದ್ರೆ ಒರಿಜಿನಲ್ ಫೋಟೋ ಬೇಕಾಗಿರಲ್ಲ, ಸಾಫ್ಟ್ ಕಾಪಿ ಸಾಕಾಗುತ್ತೆ. ಸೇಮ್ ಡಾಕ್ಯುಮೆಂಟ್ಸ್ ಮಿಕ್ಕಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಆದ್ರೆ ಇದೊಂದು ಒರಿಜಿನಲ್ ಫೋಟೋ ಬೇಕಾಗಲ್ಲ. ಅಂದ್ರೆ ಒಂದೊಂದು ಆಕ್ಟ್ಗೂ ಸಮೇತ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾ ಹೋಗ್ತದೆ, ಅದನ್ನ ನೋಡ್ಬೇಕಾಗುತ್ತೆ. ದೆನ್ ಮೆಮೊರಂಡಮ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ, ಅಂದ್ರೆ MOA. ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಬೈಲಾ ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಬೈಲಾದಲ್ಲಿ ಸಂಸ್ಥೆ ಹೆಸರೇನು, ಸಂಸ್ಥೆ ಏನ್ ಕೆಲಸ ಮಾಡೋದು, ಸಂಸ್ಥೆ ಉದ್ದೇಶಗಳೇನು, ಸಂಸ್ಥೆ ಎಲ್ಲಿ ಕೆಲಸ ಮಾಡ್ತದೆ, ನಮ್ಮ ಕಾರ್ಯಕ್ಷೇತ್ರ ಏನು, ಸಂಸ್ಥೆ ಹೇಗೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಕೋರಮ್ ಹೇಗಿರ್ಬೇಕು, ಎಷ್ಟು ಜನ ಮೆಂಬರ್ಸ್ ಇದಾರೆ, ಇವೆಲ್ಲ ಮೆಮೊರಂಡಮ್ ಮತ್ತೆ ಆಬ್ಜೆಕ್ಟಿವ್ಸ್ ಎಲ್ಲ ಹಾಕೊಂಡಿರ್ತೀವಿ. ಅವುಗಳ ಬಗ್ಗೆ ಇಲ್ಲಿ ಮಾಹಿತಿ ಇರಬೇಕಾಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟ್ರಸ್ಟೀಡ್ ಅಂಡ್ ಬೈಲಾಸ್ MOA ಅಂತ ಕರಿ. ಇದರಲ್ಲಿ ಟ್ರಸ್ಟೀಡ್ ಮತ್ತೆ ಬೈಲಾದ್ರೆ ಇವೆಲ್ಲ ಸಮೇತ ಇನ್ಕಂಟ್ರೋಲ್ಡ್ ಆಗಿರ್ತದೆ. ಟ್ರಸ್ಟೀಡ್ ಅಲ್ಲಿ ಆಬ್ಜೆಕ್ಟಿವ್ಸ್ ಸಮೇತ ಟ್ರಸ್ಟೀಡ್ ಅಲ್ಲಿ ನಾವು ಕವರೇಜ್ ಮಾಡ್ಕೊಂತೀವಿ. ಇದನ್ನ ಮೆಮೊರಂಡಮ್ ಮತ್ತೆ ಟ್ರಸ್ಟೀಡ್ ಇದು ನಾವು ಎಂತ ಕರಿತೀವಿ. ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಬೇಕಾದ್ರೆ ಬೇಸಿಕ್ ಆಗಿ ಬೇಕಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ಗಳು. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಹಾಗಾದ್ರೆ ಈ ತರದ NGOಗಳನ್ನ ಸ್ಟಾರ್ಟ್ ಮಾಡಿದ್ರೆ ಏನು ಅನುಕೂಲ ಇದೆಯಾ? ಒಂದು ಸುಮಾರು ಅನುಕೂಲ ಇದೆ. ಇವತ್ತಿನ ಸನ್ನಿವೇಶದಲ್ಲಿ NGOಗಳು ಬೇಕಂದ್ರೆ ಭಾರತ ಸುಮಾರು ಸಮಸ್ಯೆಗಳಿಂದ ಬಳಲ್ತಾ ಇರ್ತಕ್ಕಂಥ ಒಂದು ರಾಷ್ಟ್ರ. ಹಾಗಾಗಿ ಇಲ್ಲಿ NGOಗಳು ಸುಮಾರು ಕೆಲಸಗಳನ್ನ ಮಾಡಬೇಕು. ಯಾಕಂದ್ರೆ ಈ ಸರ್ಕಾರ ಎಲ್ಲಾ ಕೆಲಸಗಳನ್ನು ಸಮೇತ ಸರ್ಕಾರನೇ ಮಾಡ್ಲಿಕ್ಕಾಗಲ್ಲ. ಸಮಾಜದಲ್ಲಿ ಯಾವುದೋ ಒಂದು ಮೂಲಿನಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಿರ್ತವೆ, ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದು ಕಡೆ ಸಮಸ್ಯೆ ಆಗ್ತಿದೆ, ಅದನ್ನ ಬಂದ್ಬಿಟ್ಟು ಸರ್ಕಾರ ನೇರವಾಗಿ ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ಒಂದು ಹಳ್ಳಿಯ ಸಮಸ್ಯೆಯನ್ನ, ಒಂದು ಕಾಲೋನಿಯ ಸಮಸ್ಯೆಯನ್ನ, ಒಂದು ನಿರ್ದಿಷ್ಟವಾದ ಪ್ರದೇಶದ ಸಮಸ್ಯೆಯನ್ನ ಸರ್ಕಾರ ಬಂದು ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ಅವುಗಳನ್ನ ಡೆಪ್ತ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡಿ ಅವುಗಳ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ಯಾವನಿದ್ರೆ NGOಗಳು ಮಾತ್ರ. ಹಾಗಾಗಿ NGOಗಳು ಭಾರತದ ದೇಶಗಳಲ್ಲಿ ಅತಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಸಂಸ್ಥೆಗಳು. ಹಾಗಾಗಿ ಇದು ತುಂಬಾ ಅವಶ್ಯಕ ಅಂತ ನನ್ನ ಪ್ರಕಾರವಾಗಿ ಹೇಳ್ತಕ್ಕಂಥದ್ದು. ಇದು ಏನ್ ಮಾಡ್ತದೆ, ಒಂದು ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಲೈಫ್, ಜನರ ಒಂದು ಜೀವನ ಗುಣಮಟ್ಟ ಅಂತಂದ್ರೆ ಏನು, ಅವರು ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಎಲ್ಲಾ ಆಯಾಮಗಳಲ್ಲೂ ಸಮೇತ ಏನ್ ಮಾಡ್ಬೇಕು, ಒಬ್ಬ ವ್ಯಕ್ತಿ ಪರಿಪಕ್ವವಾಗಿ ಸಂತೋಷವಾಗಿರ್ಬೇಕು. ಆ ತರದ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಇದನ್ನ ನಾವು ಕ್ವಾಲಿಟಿ ಆಫ್ ಲೈಫ್ ಅಂತ ಕರಿತೀವಿ. ಈ WHO ಕ್ವಾಲಿಟಿ ಆಫ್ ಲೈಫ್ ನ ಸ್ಟ್ಯಾಂಡರ್ಡ್ ಅನ್ನ ಡಿಕ್ಲೇರ್ ಮಾಡಿದೆ. ಅವುಗಳನ್ನ ಫುಲ್ಫಿಲ್ಮೆಂಟ್ ಆಗಬೇಕು. ಅದನ್ನ ಭಾರತ ದೇಶದಲ್ಲಿ ಅದು ಕ್ವಾಲಿಟಿ ಆಫ್ ಲೈಫ್ ಅನ್ನ ರೀಚ್ ಆಗ್ತಿರ್ತಕ್ಕಂಥ ಸಂಖ್ಯೆ ತುಂಬಾ ಕಡಿಮೆ ಇದೆ ಹೇಳ್ಬೇಕು ಅಂದ್ರೆ ಅದೊಂದು. ದೆನ್ ಸಪೋರ್ಟಿಂಗ್ ವಲ್ನರಬಲ್ ಕಮ್ಯುನಿಟೀಸ್, ಅಂದ್ರೆ ಯಾರೆಲ್ಲ ತುಂಬಾ ತುಳಿತಕ್ಕೆ ಒಳಗಾಗಿರ್ತಾರೆ ಅಥವಾ ವಂಚಿಕೆ ತಳ್ಳಲ್ಪಟ್ಟಿರ್ತಾರೆ, ಇಂತಹ ಸಮುದಾಯಗಳಿಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಒಂದು NGOಗಳು ಬೇಕಾಗಿದೆ. ದೆನ್ ಪ್ರಮೋಟಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತಿದೆ.
ಸುಸ್ಥಿರವಾಗಿರ್ತಕ್ಕಂಥದ್ದು, ಇರ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಮಾತ್ರ ಅನುಭವಿಸೋದಲ್ಲ, ಅವುಗಳನ್ನು ಮುಂದಿನ ಜನರೇಷನ್ಗೂ ಸಮೇತ ತೆಗೆದುಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ನಮಗಿದೆ. ಹಾಗಾಗಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ಬೇಕಾದ್ರೆ ಎನ್ ಜಿ ಒಗಳು ತುಂಬಾ ಬೇಕು. ಅಂದ್ರೆ ಈ ಮೂರೇ ಅಬ್ಜೆಕ್ಟಿವ್ಸ್ ಅಂತಲ್ಲ, ಕೀ ಬೆನಿಫಿಟ್ಸ್ ಅಷ್ಟೇ ಅಲ್ಲ, ಇವುಗಳನ್ನ ಬಿಟ್ಟು ಎಲ್ಲಾ ಉದ್ದೇಶಗಳಿಗೂ ಸಮೇತ ಇವತ್ತು ನಾವೇನ್ ಮಾಡ್ಬೇಕಾಗಿದೆ, ಇವತ್ತು ಪಾವರ್ಟಿ ಎಲಿವೇಶನ್ ಆಗಿರ್ಬೋದು, ಬಡತನ ನಿರ್ಮೂಲನೆ ಅಥವಾ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕಾಗಿರ್ಬೋದು, ಅದೇ ರೀತಿಯಾಗಿ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ಲಿಕ್ಕಾಗಿರ್ಬೋದು, ಅದೇ ರೀತಿ ಯುವಕರಲ್ಲಿ ಸ್ಕಿಲ್ಗಳನ್ನು ಎನ್ಹಾನ್ಸ್ಮೆಂಟ್ ಮಾಡ್ಲಿಕ್ಕೆ, ಈ ರೀತಿಯಾಗಿ ಹಲವಾರು ಉದ್ದೇಶಗಳಿಗೋಸ್ಕರವಾಗಿ ಕಡ್ಡಾಯವಾಗಿ ಇವತ್ತು ಎನ್ ಜಿ ಒಗಳು ಬೇಕಾಗಿದ್ದಾವೆ. ಈ ಸ್ವಯಂ ಸೇವಾ ಸಂಸ್ಥೆಗಳ ಅವಶ್ಯಕತೆ ತುಂಬಾ ಇದೆ. ಓಕೆ, ಇವತ್ತು ನಾವು ಈ ಒಂದು ಸ್ವಯಂ ಸೇವಾ ಸಂಸ್ಥೆ ಅಂತಂದ್ರೆ ಏನು, ಇವುಗಳ ಬಗ್ಗೆ ನಾವು ತುಂಬಾ ಅಚ್ಚುಕಟ್ಟಾಗಿ ತಿಳ್ಕೊಂಡಿದ್ದೀವಿ ಅನ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಾವು ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಇದಕ್ಕೆ ಪೂರಕವಾಗಿ ನಾವು ವಿಡಿಯೋವನ್ನ ಮಾಡಿ ಹಾಕ್ತೀವಿ ಅಂತ ಹೇಳ್ತಾ, ನಮ್ಮ ಅನ್ವಿತಾ ಕನ್ಸಲ್ಟೇಷನ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಮ್ಮಲ್ಲಿ ಮೊದಲು ಒಂದು ವಿಡಿಯೋ ಮಾಡಿದ್ದೆ 2021ರಲ್ಲಿ ಎನ್ ಜಿ ಒ ದರ್ಪಣ್ ನೋಂದಣಿ ಮಾಡುವುದು ಹೇಗೆ ಅಂತ. ಅದಕ್ಕೆ ತುಂಬಾ ಚೆನ್ನಾಗಿ ನಿಮ್ಮ ಕಡೆಗೆ ನನಗೆ ಫೀಡ್ಬ್ಯಾಕ್ ಬಂದಿತ್ತು. ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ. ಮೊನ್ನೆ ಒಂದು ಕಾಮೆಂಟ್ ಹಾಕಿದ್ರಿ ನನಗೆ, ಎನ್ ಜಿ ಒ ದರ್ಪಣ್ ಹೊಸದಾಗಿ ಹೊಸ ವೆಬ್ಸೈಟ್ ಪೋರ್ಟಲ್ ಆಗಿದೆ, ಅಲ್ಲಿ ಹೇಗೆ ಎನ್ ಜಿ ಒ ದರ್ಪಣ್ ನೋಂದಣಿ ಮಾಡಬೇಕು ಅಂತ ಕೇಳಿದ್ರಿ. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.